ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಅಕ್ರಮದ ಹಾದಿ ಹಿಡಿದಿದೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಭದ್ರಾ ಮಾಡ್ಕೊಳ್ಳೋಕೆ ಅನ್ನುವಂಥ ಆರೋಪ ಆರಂಭವಾದ ದಿನದಿಂದನೂ ಕೇಳಿಬರ್ತಿದೆ. ಪ್ರತಿ ಹಂತದಲ್ಲೂ BLOಗಳನ್ನು ಅಡ್ಜಸ್ಟ್ ಮಾಡಿ ಅವ್ರ ಮೇಲೆ ಒತ್ತಡ ಹೇರಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಗಂಭೀರವಾದ ವಿಚಾರಗಳು ಬಂದು ಎಲೆಕ್ಷನ್ ಕಮಿಷನ್ ದೂರು ಹೋಗಿದೆ ಅಲ್ವಾ. ಈಗ ನೋಡಿ, ಬಾಂಗ್ಲಾ ವಲಸಿಗರನ್ನ ಭದ್ರಾ ಮಾಡ್ತಾ ಇದೆ ಅನ್ನೋದಕ್ಕೆ ಕೆಲವು ವಿಚಾರಗಳನ್ನು ತೆಗೆದಿದೆ BJP. ಬಹಳ ದೊಡ್ಡ ತಪ್ಪನ್ನು ಮಾಡ್ತಿದೆಯಾ ಕಾಂಗ್ರೆಸ್ ಸರ್ಕಾರ? ಕೇವಲ ಓಟ್ಗೋಸ್ಕರ ಭಾರತ ದೇಶಕ್ಕೆ ಥ್ರೆಟ್ ಆಗುವಂತಹ ಒಂದು ಹೆಜ್ಜೆ ಇಟ್ಟೇ ಬಿಡ್ತಾ DK ಶಿವಕುಮಾರ್ ಅವರ ಸರ್ಕಾರ. ಹಾಗಾದರೆ ರಾಜ್ಯಪಾಲರಿಗೆ ಈಗ ಸಲ್ಲಿಸಿರುವಂಥ ದಾಖಲೆಗಳು ಏನೇನು? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಏನಿದು ಸಿಮ್ ಕಾರ್ಡ್ ಸೀಕ್ರೆಟ್? ಹಾಗಾದರೆ ಅಕ್ರಮವಾಗಿ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿ ಬೈ ಮಾಡಲಾಗಿದೆ, ಅದನ್ನು ಯಾರು ಬಳಸ್ತಾ ಇದ್ದಾರೆ, ಅಸಲಿಗೆ ಏನೇನಾಗಿದೆ ಎಲ್ಲವನ್ನ ಈಗ ಬಿಚ್ಚಿಡ್ತಿದ್ದಾರೆ. ಇಂಥವರನ್ನು ಹಾಗಾದರೆ ಸರ್ಕಾರ ಏನು ಮಾಡೋಕೆ ಹೊರಟಿದೆ? ಬಹಳ ಆತಂಕಕಾರಿ ಬೆಳವಣಿಗೆ ಇದು. ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, BJP ಬಹಳ ಗಂಭೀರವಾದ ಆರೋಪ ಮಾಡ್ತಿತ್ತು. ಈಗ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ತಕ್ಷಣ ರಾಜ್ಯ ಸರ್ಕಾರದ ಈ ಕ್ರಮವನ್ನು ಸ್ಟಾಪ್ ಮಾಡಿಸಿ ಅಂತ. ಏನದು? ಈಗಾಗಲೇ ರಿಪೋರ್ಟ್ ಮಾಡಿದ್ವಿ ಕೆಲವು ದಿನಗಳ ಹಿಂದೆ. ಶಾಶ್ವತ ಪ್ರಮಾಣ ಪತ್ರ PRC ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ವಿತರಣೆ ಮಾಡ್ತಿದ್ದಾರಲ್ಲ, ಏನದು ಅಂತ ಕೇಳಿದ್ರೆ 10 ವರ್ಷ ಇದ್ದರೆ ಅವರು ಇಲ್ಲಿಯವರೇ ಅಂತ ರೆಸಿಡೆನ್ಷಿಯಲ್ ಪ್ರೂಫ್ ಕೊಡೋದು. ಯಾರಾದರೂ ಆಗಿರಲಿ, ಪಾಕಿಸ್ತಾನದವ್ರು ಬಂದು ಇಲ್ಲಿ ಉಳ್ಕೊಂಡ್ರು, ಹಾಗಾದರೆ ಇದು ಸಿಕ್ಕಾಕ್ಕೊಂಡಿದ್ದಾರಲ್ಲ ಎಲ್ಲೋ ಚಿಕ್ಕಬಳ್ಳಾಪುರದಲ್ಲ, ಎಲ್ಲ ಇಬ್ಬರು ಪಾಕಿಸ್ತಾನ ನಿವಾಸಿಗಳು ಸಿಕ್ಕಾಕ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು ಇರ್ಬೋದು. 10 ವರ್ಷ ಅದಕ್ಕಿಂತನೂ ಜಾಸ್ತಿ ವಲಸೆ ಬಂದವರು ಇಲ್ಲೇ ಬಾಳ್ತಿರ್ಬೋದು. ಯಾರಿಗೆ ಗೊತ್ತು? ವೆಸ್ಟ್ ಬೆಂಗಾಲಲ್ಲ ಮಕ್ಕಳು ಮೊಮ್ಮಕ್ಕಳು 3 ಜನರೇಷನ್ನೇ ಪಾಸ್ ಆಗಿರೋದು ಇದೆ ಅಲ್ವಾ. ಆ ಥರ ಅಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಬಂದವರು ಎಷ್ಟು ವರ್ಷಗಳಿಂದ ಬೇಕಾದರೂ ಇರ್ಬೋದಲ್ವಾ. ಸೊ ಇವರು PRC ತೋರಿಸಿ ಪಾಸ್ ಮಾಡಿಸ್ಕೊಳ್ಬಹುದಲ್ಲ SIR ಅನ್ನೋ ಕಾರಣಕ್ಕೆ. ಬೇರೆ ಯಾವುದೋ ಡಾಕ್ಯುಮೆಂಟ್ ಇಲ್ಲ ಅಂತ ಇವರು SIR ಕೈ ತಪ್ಪು ಹೋಗಬಾರ್ದು, SIR ಇಂದ ಇವರು ಹೊರಗುಳಿಬಾರ್ದು ಅನ್ನೋ ಕಾರಣಕ್ಕೆ ಈ PRCಯನ್ನು ಬೇರೆ ಯಾವ ರಾಜ್ಯದಲ್ಲೂ ಮಾಡಿದಂಥ ಕೆಲಸವನ್ನು DK ಶಿವಕುಮಾರ್ ಅವರು ಬರೀ ವೋಟ್ ಬ್ಯಾಂಕ್ಗೋಸ್ಕರ ಯಾಕೆ ಮಾಡ್ತಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿದಿದ್ದು ಇದು ಕಂಪ್ಲೀಟ್ ಆಗಿ ಸಂವಿಧಾನ ಬಾಹಿರ. ಮತ್ತು ರಾಜ್ಯ ಸರ್ಕಾರಕ್ಕೆ ಇದನ್ನು ಮಾಡೋ ಹಕ್ಕೇ ಇಲ್ಲ. PRC ಪ್ರಸ್ತಾವನೆಯನ್ನು ತಕ್ಷಣ ಹಿಂಪಡೆಯಲೇಬೇಕು ಅಂತ ರಾಜ್ಯ BJP ಈಗ ಗೌರವಾನ್ವಿತ ರಾಜ್ಯಪಾಲರಿಗೆ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಅಧಿಕೃತವಾಗಿ ದಾಖಲೆಯನ್ನು ಸಲ್ಲಿಕೆ ಮಾಡಿದೆ. ಈ ಪ್ರಸ್ತಾವನೆ ರಾಜ್ಯ ಸರ್ಕಾರ ಹೊರಡಿಸಿರೋದು ಭಾರತದ ಸಂವಿಧಾನದ ಮೂಲ ಆಶಯವನ್ನು ಉಲ್ಲಂಘನೆ ಮಾಡುತ್ತೆ. ಭಾರತ ದೇಶದಲ್ಲಿ ಇಲ್ಲಿನ ಪ್ರಜೆಗಳ ಪೌರತ್ವ ಮತ್ತು ವಿದೇಶಿಯರ ಗುರುತಿಸುವಿಕೆ ಹಾಗೂ ವಲಸೆ ಸಂಬಂಧಪಟ್ಟ ವಿಷಯಗಳು ಸಂವಿಧಾನದ ಪ್ರಕಾರ ಸಂಪೂರ್ಣವಾಗಿದೆ. ಯಾರ ಕೆಲಸ? ಕೇಂದ್ರ ಸರ್ಕಾರದ ಕೆಲಸ ಮಾತ್ರ ಆಗಿರುತ್ತೆ, ಅವ್ರ ವ್ಯಾಪ್ತಿಗೆ ಸೇರುತ್ತೆ. ಇಂತಹ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವಂಥ ಅಧಿಕಾರವನ್ನು ತಾನೇ ಸ್ವತಃ ಪಡ್ಕೊಂಡಿರೋದು ಮಾತ್ರ ಕಾನೂನು ಬಾಹಿರ ಅಷ್ಟೇ ಅಲ್ಲ, ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಅತ್ಯಂತ ಅಪಾಯಕಾರಿ ಕೆಲಸ. ಇದು ದೇಶದ ಭದ್ರತೆಗೇನೆ ಧಕ್ಕೆ ತರುವ ಕೆಲಸ. DK ಶಿವಕುಮಾರ್ ಅವರು ಇಷ್ಟು ತಪ್ಪು ದಾರಿ ಹಿಡಿಬಾರದಿತ್ತು ಅನ್ನುವಂಥ ಆಕ್ರೋಶ ಕೇಳಿ ಬಂದಿದ್ದು ರಾಜ್ಯಪಾಲರಿಗೆ. ಇದನ್ನು ಡಾಕ್ಯುಮೆಂಟ್ ಸಮೇತ ಸಲ್ಲಿಕೆ ಮಾಡಿದ್ದಾರೆ. ದೇಶದಾದ್ಯಂತ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ SIR ನಡೀತಿರೋ ಸಮಯದಲ್ಲೇ ಯಾಕೆ ಕೊಡ್ತಾರೆ? ಇಷ್ಟು ವರ್ಷ ಇರಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಮುಸ್ಲಿಂ ಓಲೈಕೆ ಮಾಡಿದ್ರು ಅನ್ನೋ ಆರೋಪ ಎದುರಿಸಿದ್ರು ಈ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಗೆ ಕೈ ಹಾಕಿರಲಿಲ್ಲ. ತೆಲಂಗಾಣದಲ್ಲಿ OIC ಒತ್ತಾಯಿಸ್ತಿದ್ದಾರೆ ಅಲ್ಲಿನ CMಗೆ, ನೀವು ಕೊಡಿ PRCನ, ಇಲ್ಲ ಅಂದರೆ ಇಡೀ ದೇಶದಲ್ಲಿ NRC ಮಾಡಿಬಿಡ್ತಾರೆ. ಅಮಿತ್ ಶಾ ಅವರು ಎಲ್ಲರನ್ನೂ ಹೊರಗೆ ಓಡಿಸ್ತಾರೆ, ಫಸ್ಟ್ PRC ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಅಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ OIC. ಮೊನ್ನೆ ಅಷ್ಟೇ ಅವ್ರ ಮಾತು ವೈರಲ್ ಆಯಿತು. ಅಮಿತ್ ಶಾ ಅವರು ದೊಡ್ಡ ಮೀಟಿಂಗ್ ಮಾಡಿದ್ದಾರೆ, ನಿಯೋಗ ರೆಡಿ ಆಗಿದೆ, ಅಂದರೆ ಗ್ಯಾರಂಟಿ NRC ಮಾಡ್ತಾರೆ, ದೇಶದಲ್ಲಿ ದೇಶವ್ಯಾಪಿ ಮಾಡ್ತಾರೆ ಅನ್ನೋ ಮಾತೆಲ್ಲ ಕೇಳಿಬಂತು. ಸೊ ಇದುವರೆಗೆ ಯಾರೂ ಕೊಟ್ಟಿಲ್ಲ. ಕೊಡಿ ಅಂತ ತೆಲಂಗಾಣದಲ್ಲಿ OIC ಎಲ್ಲ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಬಿಟ್ಟರು ಕೊಟ್ಟಿಲ್ಲ. ಇಲ್ಲಿ ಹೆಂಗೆ ಕೊಟ್ಟರು ಇವರು ಅನ್ನುವಂಥ ಆಕ್ರೋಶ, ಅದು ಕೂಡ SIR ನಡೀತಿರುವಾಗ ಈ PRCಯನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ ಹಾಗಾದರೆ ನೋಡಿ. ಸಿಮ್ ಸೀಕ್ರೆಟ್ CT ರವಿ ಅವರು BJPಗರು ತೆರೆದಿಟ್ಟಿದ್ದಾರೆ. ಕೆಲವು ಕಡೆ ಏನಾಗಿದೆ ಅಂತಂದರೆ ಹುಬ್ಬಳ್ಳಿ, ಧಾರವಾಡ, ಚಿಕ್ಕಮಗಳೂರು, ಶಿವಮೊಗ್ಗದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬಡವ್ರ ಹೆಸರು, ಕೂಲಿ ಕಾರ್ಮಿಕರು, ಯಾರ್ಯಾರೋ ಗಾರ್ಮೆಂಟ್ ವರ್ಕರ್ಸು ಇಲ್ಲ ಕಟ್ಟಡ ಕಾರ್ಮಿಕರು ಇರ್ತಾರಲ್ಲ, ಅವರ ಆಧಾರ್ ಕಾರ್ಡನ್ನು ಪಡ್ಕೊಂಡು ಅವ್ರ ಆಧಾರ್ ಕಾರ್ಡ್ ಹೆಸರಲ್ಲಿ ಸಿಮ್ಮನ್ನು ಬೈ ಮಾಡಿ ಮತ್ತು ಅಕೌಂಟನ್ನು ಓಪನ್ ಮಾಡಿ ಅವರ ಆಧಾರ್ ಕಾರ್ಡ್
ಮಾಹಿತಿಯನ್ನು ಪಡ್ಕೊಂಡು ಅವ್ರಿಗೆ ಗೊತ್ತಿಲ್ದಂಗೆ ಇದನ್ನು ನಾವು ಯಾಕೆ ತೊಗೊಂಡಿದ್ದೀವಿ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಕೊಡದೇ ಇರೋದು. ಅಷ್ಟೊಂದು ಮಾಹಿತಿ ಇರಲ್ಲ ಅವ್ರಿಗೆ, ಏನೋ ಕೆಲಸಕ್ಕೆ ಅನ್ನೋ ಥರದಲ್ಲಿ ಅವ್ರನ್ನ ನಂಬಿಸಿ ಅವ್ರ ಹೆಸರಲ್ಲಿ ಹಣ ಟ್ರಾನ್ಸಾಕ್ಷನ್ ಎಲ್ಲ ನಡೀತಿದೆಯಂತೆ. ಇದೊಂಥರ ಈ ಮನಿ ಲಾಂಡ್ರಿಂಗು ಮತ್ತು ಬೇರೆ ಬೇರೆ ಉದ್ದೇಶಗಳಿಂದ ಭಯೋತ್ಪಾದಕರು ಬೇರೆ ಎಲ್ಲಿಂದನೋ ಇಲ್ಲಿಗೆ ಟ್ರಾನ್ಸಾಕ್ಷನ್ ನಡೆಸ್ಕೊಳ್ತಿದ್ದಾರಾ, ಯಾರದ್ದೋ ಹೆಸರಲ್ಲಿ, ಲೋಕಲ್ ಅವ್ರ ಹೆಸರಲ್ಲಿ ಅನ್ನೋ ತನಕ ಅನುಮಾನಗಳಿವೆ. ಇದನ್ನು ದೂರು ಕೊಟ್ಟಿದ್ದೀವಿ. ಕಂಪ್ಲೀಟಾಗಿ ಇದು ತನಿಖೆ ಆಗಬೇಕು, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ರಾಜ್ಯಪಾಲರಿಗೆ ಸೇರಿದಂತೆ ಎಲ್ರಿಗೂ ದೂರು ಕೊಟ್ಟಿದ್ದೀವಿ ಅಂತ BJP ಹೇಳ್ತಿದೆ. 10 ವರ್ಷ ನೆಲೆಸಿದ್ದಾರೆ ಅಂದ ಮಾತ್ರಕ್ಕೆ ಬಾಂಗ್ಲಾದೇಶ ನಿವಾಸಿ ಯಾರು ಏನು ಅಂತ ಅವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡದೆ PRC ಕೊಟ್ಬಿಡ್ತೀರಾ? PRC ಪ್ರಕ್ರಿಯೆ ಮಾಡೋದಕ್ಕೆ, ಇದನ್ನು ಕೊಡೋದಕ್ಕೆ ಅವರೊಂದಿಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ಇಲ್ಲಿ ನೆಲೆಸಿದ್ದೀನಿ, ನನ್ನ ಆಸ್ತಿ ಇಲ್ಲಿದೆ, ಸುಮಾರೆಲ್ಲ ಕೊಡಬೇಕಾಗತ್ತೆ. ಸೊ ಇದನ್ನೆಲ್ಲ ಸೃಷ್ಟಿಸ್ಬೋದಲ್ಲ, ಫೇಕಾಗಿ ಕೊಡ್ಬೋದು, ಏನು ಬೇಕಾದರೂ ಸೃಷ್ಟಿ ಮಾಡ್ಬೋದು. ಈಗ ಆಧಾರ್ ಕಾರ್ಡು, ವೋಟರ್ ID ಬಾಂಗ್ಲಾ ವಲಸಿಗರ ಕೈಯಲ್ಲಿ, ಪಾಕಿಸ್ತಾನದಿಂದ ಬಂದವ್ರ ಕೈಯಲ್ಲಿ ಹೆಂಗೆ ಸಿಕ್ತು ಮೊನ್ನೆ? ಎಲ್ಲರ ಕೈಯಲ್ಲೂ ಆಧಾರ್ ಕಾರ್ಡು, ವೋಟರ್ ID ಇದೆ ಅಲ್ವಾ? ಹಾಗೆ ಇದನ್ನು ಮಾಡಿಕೊಟ್ಬಿಡ್ಬೋದು ಅನ್ನುವಂಥ ಆರೋಪ, ಈಗ ಆಕ್ರೋಶ ಕೇಳಿಬರ್ತಿರೋದು. ಸೊ ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಇದು. ಅಕ್ರಮ ವಲಸಿಗರು ನಕಲಿ ದಾಖಲೆಗಳ ಮೂಲಕ ಈ ಪ್ರಮಾಣ ಪತ್ರ ಪಡ್ಕೊಳ್ತಾರೆ. ಅವ್ರ ಹತ್ರ ಇದೆಯಲ್ಲ, ಇದೆಲ್ಲ ಆಧಾರ್ ಕಾರ್ಡು, ವೋಟರ್ ID ಮತ್ತೊಂದು ಮಗದೊಂದು ಇದೆ. ಸೊ ಆರಾಮ್ಸೆ ಇದನ್ನು ಪಡ್ಕೊಂಡ್ಬಿಡ್ತಾರೆ ಅವ್ರು PRCನ. ಸೊ ಅವರದ್ದು ಐಡೆಂಟಿಟಿ ಇಲ್ಲಿಗೆ ಭದ್ರ ಆಗಿಬಿಡುತ್ತೆ. ಇನ್ನು SR ಪ್ರಕ್ರಿಯೆನೂ ಅವ್ರನ್ನ ರಿಮೂವ್ ಮಾಡೋಕ್ಕಾಗಲ್ಲ, ಯಾರೂ ಟಚ್ಚೇ ಮಾಡೋಕ್ಕಾಗಲ್ಲ. ಅವರು ಕರ್ನಾಟಕದಲ್ಲಿ ಭದ್ರವಾಗಿ ಪರ್ಮನೆಂಟ್ ರೆಸಿಡೆಂಟ್ಸ್ ಆಗಿಬಿಡ್ತಾರೆ. ಈ SIR ಪ್ರಕ್ರಿಯೆ ನಡೀತಿರುವಾಗ ಎಲ್ಲ ಬೇರೆ ರಾಜ್ಯಗಳಲ್ಲಿ ಅಂಥವ್ರಿಗೆಲ್ಲ ಉಳಿಗಾಲ ಇಲ್ಲ ಅಂತಾದರೆ, ಕರ್ನಾಟಕದಲ್ಲಿ ಈ SIR ಪ್ರಕ್ರಿಯೆ ಸಮಯದಲ್ಲೇ ಅಂಥವ್ರಿಗೆಲ್ಲ ಅಭಯ ಸಿಕ್ಕಂಗಾಗಿದೆ. ಎಲ್ಲ ಇಲ್ಲೇ ಭದ್ರ ಆಗಿಬಿಡ್ತಾರೆ ಅನ್ನೋದು ಆಕ್ರೋಶ. ಮತದಾನದ ಹಕ್ಕು ಪಡ್ಕೊಳ್ತಾರೆ, ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ದುರುಪಯೋಗ ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಈಗ ಸೃಷ್ಟಿಯಾಗ್ತಿದೆ. ಸರ್ಕಾರನೇ ಅದನ್ನು ಮಾಡಿಕೊಡ್ತಿದೆ ಅಂತ ರಾಜ್ಯಪಾಲರಿಗೆ ಈಗ ದೂರು ಕೊಟ್ಟಿದ್ದಾರೆ. ತಕ್ಷಣ PRC ಅಧಿಸೂಚನೆಯನ್ನು ವಾಪಸ್ ಪಡಿಬೇಕು ಅಂತ. ಸೊ ಇದು ಅತ್ಯಂತ ಡೇಂಜರಸ್ ಅಂತ ಅನ್ನಿಸ್ತಾ ಇದೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಕ್ರಮ ಅರ್ಹರಲ್ಲದ ಮತದಾರರನ್ನು ಅಥವಾ ಅರ್ಹರಲ್ಲದವರನ್ನು, ಮತದಾರರಲ್ಲ ಅವರು, ಅರ್ಹರಲ್ಲ ಅಂದಮೇಲೆ ಅಂಥವರನ್ನು ಪಟ್ಟಿಯಲ್ಲಿ ಅಧಿಕೃತಗೊಳಿಸತ್ತ. ಗಣಿತವೆತ್ತ ರಾಜ್ಯಪಾಲರನ್ನು PRCಯ ಜೊತೆಗೆ ಅಂದರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಸರ್ಕಾರ ಕೊಡ್ತಿರೋದರ ಹಿನ್ನೆಲೆಯ ಜೊತೆಗೆ ಇನ್ನೆರಡು ವಿಷಯಗಳ ಬಗ್ಗೆನೂ ಕೂಡ ನಾವು ರಾಜ್ಯಪಾಲರ ಗಮನಕ್ಕೆ ತಂದಿದ್ದೇವೆ. ಚಿಕ್ಕಮಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ, ಹುಬ್ಬಳ್ಳಿಯಲ್ಲಿ ಬಡ ಜನರ ಹೆಸರಿನಲ್ಲಿ ಅವರ ಆಧಾರ್ ಕಾರ್ಡನ್ನು ಪಡೆದು ಅವರ ಹೆಸರಿನಲ್ಲೇ ಮೊಬೈಲನ್ನು, ಹೊಸ ಸಿಮ್ ಕಾರ್ಡನ್ನು ಖರೀದಿ ಮಾಡಿ ಅವರಿಗೆ ಯಾವುದೇ ದಾಖಲೆಯನ್ನು ಕೊಡದೆ ಬ್ಯಾಂಕ್ ಅಧಿಕಾರಿಗಳ ಜೊತೆಯಲ್ಲೂ ಶಾಮೀಲಾಗಿ ಅವರ ಹೆಸರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿರುವಂಥ ದೂರುಗಳು ಹುಬ್ಬಳ್ಳಿಯಲ್ಲೂ ದಾಖಲಾಗಿದೆ, ಶಿವಮೊಗ್ಗದಲ್ಲೂ ದಾಖಲಾಗಿ 87 ಕೋಟಿ ರೂಪಾಯಿ ವಹಿವಾಟು ನಡೆದಿರೋದನ್ನು ದೃಢಪಡಿಸಿಕೊಂಡಿದ್ದಾರೆ. 3 ಜನರನ್ನು ಅರೆಸ್ಟ್ ಮಾಡಿದರು. ಚಿಕ್ಕಮಗಳೂರಿನಲ್ಲೂ ಪೌರ ಕಾರ್ಮಿಕರು, ಕಾರ್ಪೆಂಟರ್ಸು, ಹಮಾಲಿಗಳು, ಕೂಲಿ ಆಳುಗಳ ಹೆಸರಿನಲ್ಲಿ ಖಾತೆ ತೆರೆದು ಅವರಿಗೆ ಅರಿವಿಲ್ಲದೆ, ಅವರಿಗೆ ಗೊತ್ತಿಲ್ಲದಂಗೆ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಈ ಹಣದ ಮೂಲ ಯಾವುದು ಅನ್ನೋದು ಪತ್ತೆ ಆಗಬೇಕಾಗಿದೆ. ಇದು ಕೆಲವರು ಹೇಳ್ತಾರೆ ಇದು ತೆರಿಗೆ ವಂಚನೆ ಅಂತ, ಇನ್ನು ಕೆಲವರು ಹೇಳ್ತಾರೆ ಆನ್ಲೈನ್ ಬೆಟ್ಟಿಂಗಿನ ಹಣ ಅಂತ, ಇನ್ನು ಕೆಲವರು ಹೇಳ್ತಾರೆ ಡಿಜಿಟಲ್ ಅರೆಸ್ಟ್ ಮೂಲಕ ಖಾತೆಯಿಂದ ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥ ಹಣ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಇದರ ಕಿಂಗ್ ಪಿನ್ಗಳು ದುಬೈನಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಷನ್ ಕೂಡ ಲಭ್ಯ ಆಗಿದೆ. ಇದನ್ನ ಮುಚ್ಚಾಕುವಂತ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರನೂ ನಡೀತಾ ಇದೆ ಅಂತಕ್ಕಂಥ ಅನುಮಾನ ದಟ್ಟವಾಗಿರೋ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣ ಅಂತರ್ಜಿಲ್ಲೆ, ಅಂತರ್ರಾಜ್ಯ ಮತ್ತು ಅಂತಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರೋದ್ರಿಂದ ತೆಲಂಗಾಣದಲ್ಲಿ, ಛತ್ತೀಸ್ಗಢದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ, ಬಹರೈನ್ನಿಂದ ಕೇಸ್ ದಾಖಲಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇಡೀ ತನಿಖೆಯನ್ನ CBI ಮತ್ತು ED ಮೂಲಕ ಮಾಡಿಸಬೇಕು. ಯಾರು ಕಿಂಗ್ ಪಿನ್ ಇದ್ದಾನೆ ಅವನನ್ನು ಸೇರಿಸಿ ಅರೆಸ್ಟ್ ಆಗಿ ಕ್ರಮ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. There is no certificate all over India. Only Karnataka they are issuing illegally because it threat to national security also. So there is only one central government can give the citizenship. No rights to any states. But in Karnataka, for Bangladeshi people, more than 20 to 30 lakhs people staying in Bangladesh.
some police officer is sending every month, 100, 200 members they are sending from the Karnataka. So this Congress people, they want vote because Bangladeshi Musliman, they will vote for Congress. That's why they want to retain the Bangladeshi Muslims. That's why they are doing permanent residential certificate to them and make them to permanent in Karnataka, make them permanent voter of Congress party. मुझे लगता है केवल केंद्र सरकार को संविधान ऐसा अधिकार दिया है, राज्य सरकार को दिया नहीं। आप देने के लिए कोशिश करता है ना, वो संविधान का खिलाफ होता है। उसके वजह से कर्नाटक में संविधान का कस्टोडियन कौन है? अपना राज्यपाल जी महोदय है, उनको हम निवेदन दिया है। दूसरा आप बताया है 10 साल से कौन यहाँ है, सब लोगों को हम पीआरसी देंगे ऐसा कहा है। 10 साल से पाकिस्तानी लोग बसा है, बांग्लादेशी लोग बसा है, वो उसको भी आप परमानेंट रेसिडेंशियल सर्टिफिकेट दे सकता है क्या? देने का अधिकार है क्या? कुछ टेररिस्ट लोग भी बसा है, उसको भी आप परमानेंಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ದೇಶದ ಒಳಗಡೆ ನಮ್ಮವರೇ ನಮ್ಮ ದೇಶಕ್ಕೆ ಶತ್ರುಗಳಾಗ್ತಿದ್ದಾರೆ ಎಷ್ಟೋ ಜನ. ಅದು ರಾಜಕೀಯದಲ್ಲಿರೋರು, ಕೆಲವರು ಸೇನೆಯಲ್ಲಿರೋರು, ಯಾರ್ಯಾರೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ರಿಗೂ ಕೆಟ್ಟ ಹೆಸರು ಬರೋ ಥರ ಆಗೋದು ಉಂಟು. ಇಂಥದ್ದೆಲ್ಲದರ ನಡುವೆ ಕರ್ನಾಟಕದಲ್ಲಿ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಆಗ್ತಿದೆ ಅಂತ BJP ಈಗ ರಾಜ್ಯಪಾಲರ ಮೊರೆ ಹೋಗಿರೋದು. ಇಲ್ಲೇನಾದರೂ ಇತ್ಯರ್ಥ ಆಗಿಲ್ಲ ಅಂದರೆ ಕೇಂದ್ರ ಗೃಹ ಸಚಿವರ ಮೂಲಕ ರಾಷ್ಟ್ರಪತಿಗಳ ಗಮನಕ್ಕೂ ಕೂಡ ತಂದು ಇದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಅಪಾಯಕಾರಿ ಅಂತ ಹೋರಾಟಕ್ಕೆ ಈಗ ಬಹುಶಃ ರಾಜ್ಯ BJPಗೆ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೋ ಇಲ್ವೋ, ಇದು ಅಮಿತ್ ಶಾ ಅವರ ಗಮನಕ್ಕೆ ಹೋಗಿರೋದ್ರಿಂದಾಗಿ ತುಂಬಾ ಸೀರಿಯಸ್ ಮ್ಯಾಟರ್ ಆಗಿ ಪರಿಗಣಿಸಲ್ಪಡ್ತಾ ಇದೆ. ಕಾದು ನೋಡೋಣ. DK ಶಿವಕುಮಾರ್ ಅವರು ಏನು ಅಕ್ರಮ ಆಗಿಲ್ಲ, ಇಲ್ಲಿ ಎಲ್ಲ ಸರಿ ಇದೆ ಅಂತಾರೆ. ಮನೆಗೆ ತಲುಪಿಸ್ಕೊಡ್ತೀವಿ PRCನ, ಮನೆ ಬಾಗ್ಲಿಗೆ ಬರುತ್ತೆ, ₹1 ಇಲ್ಲದೆ ಇವ್ರಿಗೆಲ್ಲ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೀವು PRC ಕೊಡೋರು ಯಾರು ತಗೊಳ್ತಾರೋ ಅವರು ನಿಜವಾಗಿಯೂ ಅರ್ಹರು ಅಂತ ಹೆಂಗೆ ನಂಬೋದು? ಫೇಕ್ ಮಾಡಿಕೊಂಡು ಅದೇ ಫೇಕ್ ಡಾಕ್ಯುಮೆಂಟ್ ಮೂಲಕ ತಗೊಳ್ಳಲ್ಲ ಅಂತ ಹೆಂಗೆ ನಂಬೋದು ಅನ್ನೋದೇ ಈಗ ಎದ್ದಿರುವಂಥ ದೊಡ್ಡ ಪ್ರಶ್ನೆ ಕನ್ನಡಿಗರಿಗೆ. ಸೇಫ್ಟಿ ವಿಷಯ ಇದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.